ಎಸ್ ಎಸ್ ಎಲ್ಲರೂ ಊಟ ಮಾಡಕ್ಕೆ ಬಂದ್ರ? ಚೆನ್ನಾಗಿ ಊಟ ಮಾಡಿದ್ರು ಪ್ರೈಮರಿ ಸ್ಕೂಲಲ್ಲಿ? ಏನೇ ಸರಿ ವಿಶ್ ಮಾಡಿ ಬಂದ್ರೆ ಹಂಗೆ ಬಂದ್ರ? ಏನೇನು ಊಟ ಮಾಡ್ದ ಮನೋಜ? ಮಾಡಿಲ್ಲ? ಕೋಸಂಬರಿ, ಪೂರಿ, ಪಲ್ಯ, ನೀರು ಮತ್ತೆ ಇದು ಸ್ವೀಟು. ಅನ್ನ ಸಾರು ಅಷ್ಟಕ್ಕೆ ಸಾಕಾಯ್ತಾ? ಸ್ವಲ್ಪ ಅನ್ನ ಸಾರು ಮಾಡಬೇಕ ಬೇಡ? ಬೇರೆಲ್ಲ ಊಟ ಮಾಡಿದ್ರಾ? ಮಜ್ಜಿಗೆ ಕುಡ್ದ? ಇಲ್ಲ ಅದನ್ನು ಕುಡಿಲಿಲ್ಲ. ರೈಟ್. ನೋಡಿ ಇದೇ ನಿಮ್ಗೆಲ್ಲ ಪ್ರೈಮರಿ ಶಾಲೆಯಲ್ಲಿ ಇದೇ ಪ್ರೈಮರಿ ಶಾಲೆ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪರಿಚಯ ಇರುತ್ತೆ. ಸುಮಾರು 25 ವರ್ಷಗಳ ಕಾಲ ಒಂದೇ ಊರಲ್ಲಿ ಒಂದೇ ಶಾಲೆಯಲ್ಲಿ ಶಿಕ್ಷಕರಾಗಿ ನಿನ್ನೆ ದಿನ ನಿವೃತ್ತರಾಗಿದ್ದಾರೆ. ಅದಕ್ಕೋಸ್ಕರ ಅವರ ಎಲ್ಲ ಶಿಷ್ಯರಿಗೆ ಮತ್ತು ನಮ್ಮಗಳಿಗೆ ಅಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ನಮ್ಮ ಸಂಘದ ಶಿಕ್ಷಕರಿಗೆ ಎಲ್ಲರೂ ಕೂಡ ಇವರು ಊಟದ ವ್ಯವಸ್ಥೆ ಮಾಡಿದ್ದು ನೀವೆಲ್ಲರೂ ಕೂಡ ಒಪ್ಪಂದಿ ಕೊಡಿ. ಈಗ ನಾವು ಇದುವರೆಗೂ ಕೂಡ ಕ್ಷೇತ್ರ ಗಣಿತ ಅಂತಕ್ಕಂಥ ಪಾಠದಲ್ಲಿ ಚೌಕಘನ, ಆಯತಘನ ಮತ್ತು ಸಿಲಿಂಡರ್ಗಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲವನ್ನು ಕಂಡುಹಿಡಿಯತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದು ನೋಡಿ. ಈಗ ಮುಂದಿನ ಪಾಠ ಘಾತಾಂಕಗಳು ಮತ್ತು ಘಾತ ಸೂಚಿಗಳು ಅಂತಕ್ಕಂಥದ್ದು. ಇದರ ಬಗ್ಗೆ ಸಂಕ್ಷಿಪ್ತವಾಗಿ ನಿನ್ನೆ ಹೇಳಿದ್ದೆ. ಮತ್ತೊಂದ್ಸರಿ ಅದನ್ನು ಪುನರಾವರ್ತನೆಯನ್ನು ಮಾಡಿಬಿಟ್ಟು ಮುಂದಕ್ಕೆ ಹೋಗೋಣ. ಈ ಘಾತಾಂಕಗಳು ಇಂಡಿಸಿಸ್ ಅಂತಕ್ಕಂಥ ಏನು ಪಾಠ ಏನಿದೆ, ಈ ಘಾತಾಂಕಗಳನ್ನು ನಾವು ಯಾಕೆ ಬಳಸ್ತೀವಿ, ಘಾತಾಂಕಗಳಿಂದ ಆಗ್ತಕ್ಕಂಥ ಉಪಯೋಗಗಳು ಏನು ಅಂತಕ್ಕಂಥದ್ದು ನೋಡಿದಾಗ, ಈಗ ನೀವೇನೆ ನಾನು ನೆನ್ನೆ ಹೇಳಿದ್ದೆ. ಸೊ ಭೂಮಿಯಿಂದ ಈಗ ಭೂಮಿಯ ದ್ರವ್ಯರಾಶಿ ಫಾರ್ ಎಕ್ಸಾಂಪಲ್ ಎಷ್ಟಿರುತ್ತೆ? 5,920. 1, 2, 3, 4, 5, 6, 7 ಇಷ್ಟು ಕೆಜಿ ಅಂತ ಹೇಳ್ತಾರೆ. ಭೂಮಿಯ ತೂಕ ಇಷ್ಟು ಕೆಜಿ ಇದೆ, ಭೂಮಿಯ ದ್ರವ್ಯರಾಶಿ ಇಷ್ಟಿದೆ ಅಂತ ಹೇಳ್ತಾರೆ. ಇನ್ನು ದೊಡ್ಡ ಸಂಖ್ಯೆ ಬರೆದ್ಬಿಟ್ರೆ ನಿಮಗೆ ಯಾರಿಗಾದ್ರೂ ಓದಪ್ಪ ಅಂದ್ರೆ ನೀವೇನ್ ಮಾಡ್ತೀರೋ, ನಿಮ್ಮ ಪ್ರೈಮರಿ ಶಾಲೆಯಲ್ಲಿ ಹೇಳ್ಕೊಟ್ಟಿರ್ತ ಒಂದು ಸಂಖ್ಯೆ ಓದ್ಬೇಕಾದ್ರೆ ಬಿಡಿ 10, 100 ಅಂತ ಪ್ರಾರಂಭ ಮಾಡಪ್ಪ. ಬಿಡಿ 10, 100, 1000, 10,000, ಲಕ್ಷ, ದಶಲಕ್ಷ, ಕೋಟಿ, ದಶಕೋಟಿ, ಆಮೇಲೆ 100 ಕೋಟಿ, ಈಗ ಏನೇ ಹೇಳ್ಕೊಂಡು ಹೋದ್ರೆ ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಇಲ್ಲಿಂದ ಮುಂದಕ್ಕೆ ಏನು ಹೇಳ್ಬೇಕು ಅನ್ನೋದು ಗೊತ್ತಾಗುತ್ತೆ. ಅಥವಾ ಇಲ್ಲಿಂದ ಮುಂದಕ್ಕೆ ಮತ್ತೆ ಸೇರಿಸಿ ಏನು ಹೇಳ್ಬೇಕಾಗುತ್ತೆ, ಇಷ್ಟು ಕೋಟಿ ಕೋಟಿ ಅಂತ ಹೇಳ್ಬೇಕಾಗುತ್ತೆ. ಅದು ಬರಿ ಅಂತ ಹೇಳಿದ್ರೆ ಅಷ್ಟೊಂದು ಬರೆಯೋದು ಕಷ್ಟ ಆಗುತ್ತೆ. ಇದು ಅತ್ಯಂತ ದೊಡ್ಡ ಸಂಖ್ಯೆ. ಅಥವಾ ಯಾವುದೋ ಒಂದು ಅಣುವಿನ ನ್ಯೂಕ್ಲಿಯಸ್ ನ ದ್ರವ್ಯರಾಶಿ 0.00000583 ಗ್ರಾಮ್ಗಳು ಅಂತೇನೆ. ಇದನ್ನು ಬರೀತಕ್ಕಂಥದ್ದು ಕೂಡ ಜಾಸ್ತಿ ಜಾಗನೂ ಬೇಕು, ಓದಲಿಕ್ಕೂ ಕೂಡ ಕಷ್ಟ ಆಗುತ್ತೆ. ಇಂಥ ಸಂಖ್ಯೆಗಳನ್ನು ಸುಲಭವಾಗಿ ಘಾತಾಂಕ ರೂಪದಲ್ಲಿ ಜ್ಞಾಪಕ ಇಟ್ಕೊಳ್ಳೋಕ್ಕೋಸ್ಕರ ಘಾತಾಂಕ ರೂಪ ಅಂತಕ್ಕಂಥ ಘಾತಾಂಕ ಸಂಖ್ಯೆಗಳು ಅಂತಕ್ಕಂಥ ಹೊಸ ಒಂದು ಪರಿಕಲ್ಪನೆಯನ್ನು ನಮ್ಮ ಗಣಿತಜ್ಞರು ನಾವು ನೀಡಿದ್ದಾರೆ. ಅವುಗಳನ್ನ ಹೇಗೆ ಘಾತಾಂಕ ರೂಪದಲ್ಲಿ ಬರೀತಕ್ಕಂಥದ್ದು ಅಂತಕ್ಕಂಥದ್ದನ್ನು ನಾವು ನೋಡೋಣ. ಸೊ ಒಟ್ಟಾರೆ ಈ ಘಾತಾಂಕಗಳನ್ನ ಅಥವಾ ಘಾತ ಸಂಖ್ಯೆಗಳನ್ನ ಬಳಸ್ತಕ್ಕಂಥದ್ದು ಹೇಗೆ, ಯಾವುದೇ ಒಂದು ಅತ್ಯಂತ ದೊಡ್ಡ ಸಂಖ್ಯೆ ಅಥವಾ ಅತಿ ಚಿಕ್ಕ ಸಂಖ್ಯೆಯನ್ನ ಸುಲಭವಾಗಿ ಬರೀಲಿಕ್ಕೆ ಈ ಘಾತಾಂಕ ಸಂಖ್ಯೆಗಳನ್ನ ಬಳಸ್ತೀವಿ ಅಂತಕ್ಕಂಥದ್ದು ಗೊತ್ತಿದೆ. ಸೊ ಈ ವೈಜ್ಞಾನಿಕ ಪದ್ಧತಿನಲ್ಲಿ ಘಾತಾಂಕ ಸಂಖ್ಯೆಗಳನ್ನ ಯಾವ ರೀತಿ ಬರೀತಕ್ಕಂಥದ್ದು ಅಂತ ನಾನು ಹೇಳಿದ್ದೆ ನಿಮಗೆ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸಣ್ಣ ಸಂಖ್ಯೆ ಬರುತ್ತೆ, 59,632. ಇದರ ಘಾತಾಂಕ ರೂಪದಲ್ಲಿ ಅಥವಾ ವೈಜ್ಞಾನಿಕ ಪದ್ಧತಿಯಲ್ಲಿ ಬರೆಯಿರಿ, ಸೈಂಟಿಫಿಕ್ ಮೆಥಡ್ ಅಲ್ಲಿ ಬರೆಯಿರಿ ಅಂತಂದ್ರೆ ಹೇಗೆ ಬರೀಬೇಕಪ್ಪ ನಾವು ಇದನ್ನ, ಇದು 1 ರಿಂದ 10 ಒಳಗಿನ ಸಂಖ್ಯೆ ಬರೋ ರೀತಿಯಲ್ಲಿ ಒಂದು ದಶಮಾಂಶ ಬಿಂದುವನ್ನು ಹೇಳ್ಬೇಕು. ಹಾಗಾದ್ರೆ ದಶಮಾಂಶ ಬಿಂದುವನ್ನು ಎಲ್ಲಿ ಇಡಬೇಕು ನಾವು? 5 ಮತ್ತು 9 ನಡುವೆ ಹೇಳ್ಬೇಕಲ್ವಾ? ಸೊ 5.9632 ಇಂಟು 10 ರ ಘಾತ 4 ದಶಮಾಂಶ ಬಿಂದು ಸಂಖ್ಯೆಗಳಿರುತ್ತೆ 4. ಇಲ್ಲಿ ಕೇಳಬಹುದು, ಈ ಬಿಂದು ಹೆಂಗ್ ಬಂತು ಸರ್, ಇಲ್ಲಿಂದ ಬಂತು ಸರ್, ಇದು ಹೆಂಗ್ ಕುಟ್ಕೊಂಡು ಅಂತ ಕೇಳಬಹುದು. ಈ ಬಿಂದು ಇರುತ್ತೆ, ಎಲ್ಲಿರುತ್ತೆ ತಿಪ್ಪೇಶ? 2ರಿಂದ ಮುಂದೆ ಇರುತ್ತೆ. ಯಾವುದೇ ಒಂದು ಸಂಖ್ಯೆ 5 ಅಂದ್ರೂ ಅದೇನೆ, 5.0 ಅಂದ್ರೂ ಅದೇನೆ, 60 ಅಂದ್ರೂ ಅದೇನೆ, 60.0 ಅಂದ್ರೂ ಅದೇ,
ಹಂಗೆ 59,632 ಅಂತ ಹೋದ್ರೆ 59,632.00 ಅಂತ ದಶಮಾಂಶ ಬಿಂದು ಇಲ್ಲಿರುತ್ತೆ. ಹಾಗಾದ್ರೆ ಬಿಂದು ಯಾವ ಕಡೆ ಶಿಫ್ಟ್ ಆಗಿದೆ ಈಗ? ಎಡಗಡೆಗೆ ಶಿಫ್ಟ್ ಆಗಿದೆ. ಎಷ್ಟು ಅಂಕಿ ಶಿಫ್ಟ್ ಆಗಿದೆ ಎಡಗಡೆಗೆ? 4 ಅಂಕಿಗಳು ಶಿಫ್ಟ್ ಆಗಿರೋದ್ರಿಂದ ಅದರ 10ರ ಘಾತ 4. ಇದು ವೈಜ್ಞಾನಿಕ. ಅಥವಾ ಇನ್ನೊಂದು ಸಂಖ್ಯೆ ಹೀಗಿರುತ್ತೆ 0.000234 ಹೇಳಪ್ಪ ಎಷ್ಟು ಅಂತ. ಇದನ್ನೆಲ್ಲಿ ದಶಮಾಂಶ ಬಿಂದುವನ್ನು ಎಲ್ಲಿಗೆ ಇಡಬೇಕು? 2 ಮತ್ತು 3ರ ನಡುವೆಗೆ ಶಿಫ್ಟ್ ಮಾಡೋದು. ಇಲ್ಲಿಗೆ ಶಿಫ್ಟ್ ಮಾಡೋದು. ಇದರಿಂದ ಇಲ್ಲಿ ಶಿಫ್ಟ್ ಮಾಡೋದು. ಅವಾಗ ಏನಾಗ್ತದೆ? 2.34 ಇಂಟು 10ರ ಘಾತ ಎಷ್ಟಕ್ಕೆ ಶಿಫ್ಟ್ ಆಗಿದೆ ನೋಡ್ಕೋಬೇಕು. ಎಷ್ಟು ಶಿಫ್ಟ್ ಆಗಿದೆ? 1 2 3 4 5 ಅಂಕಿಗಳಷ್ಟು ಶಿಫ್ಟ್ ಆಗಿದೆ. 10ರ ಘಾತ -5. ಅತ್ಯಂತ ಚಿಕ್ಕ ಆಗಿದ್ರೆ ಘಾತ ಸೂಚಿ ಮೈನಸ್ ಬರುತ್ತೆ. ಅತ್ಯಂತ ದೊಡ್ಡ ಸಂಖ್ಯೆ ಆಗಿದ್ರೆ ಘಾತ ಸೂಚಿ ಪ್ಲಸ್ ಬರುತ್ತೆ. ನಾನು ಹೇಳಿದ್ದೀನಿ ದಶಮಾಂಶ ಬಿಂದು ಎಡಕ್ಕೆ ಶಿಫ್ಟ್ ಆಯ್ತು ಅಂದ್ರೆ ಪ್ಲಸ್, ಬಲಕ್ಕೆ ಶಿಫ್ಟ್ ಆಯ್ತು ಅಂದ್ರೆ ಮೈನಸ್. ಚೆನ್ನಾಗಿ ಮಾತಾಡ್ಕೊಂಡು ಗೊತ್ತಾಯ್ತಾ? ಇದನ್ನು ನಾವೇನಂತ ಕರಿತೀವಿ? ವೈಜ್ಞಾನಿಕ ಪದ್ಧತಿ. ಸೊ ಹಾಗೇನೆ ನಾವು ಆಗ್ಲೇ ನಾನು ಹೇಳಿದಂಗೆ ಆಗ ನಾನು ನಿಮಗೆ ಒಂದು ಭೂಮಿಯ ದ್ರವ್ಯರಾಶಿ ಬರ್ತೇವೆ 5,009,7,0,0,0 ಹಾಕಂತ ಬರ್ತದೆ. ಅದನ್ನ ನಾವು ವೈಜ್ಞಾನಿಕ ಪದ್ಧತಿಯನ್ನು ಬರೆಯೋದಾದ್ರೆ ಏನ್ ಬರೀಬಹುದು? 5.97 ಇಂಟು 10ರ ಘಾತ 24 ಕಿಲೋಗ್ರಾಂ. ನೋಡಿ 597 ಮುಂದೆ 22 ಸೊನ್ನೆ ಹಾಕಿ ಬರೆಯಬೇಕು. 597 ಮುಂದೆ 22 ಸೊನ್ನೆ ಹಾಕಿ ಬರೆದ 4 ಇಟ್ಕೊಳ್ಬೇಕು. ಈ ರೀತಿ ಬರೀತಕ್ಕಂಥದ್ದಕ್ಕೂ ವ್ಯತ್ಯಾಸ ಇದೆ. ಯಾವ್ದು ಸುಲಭ? ಇದು ಸುಲಭ. ಆಮೇಲೆ ಇದನ್ನು ಓದಲಿಕ್ಕೂ ಕೂಡ ಈಸಿ ಆಗಿ ಓದ್ತೀವಿ. 5.97 ಇಂಟು 10ರ ಘಾತ 24 ಅಂತ ಸುಲಭವಾಗಿ ಓದ್ತೀವಿ. ಹೌದಾ? ಹಾಗಾಗಿ ಈ ಘಾತಾಂಕಗಳನ್ನ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು ಅಥವಾ ನಾವು ಕಲಿಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು ಈ ಉದ್ದೇಶಕ್ಕೋಸ್ಕರ. ಯಾವುದಾದ್ರೂ ಅತಿ ದೊಡ್ಡ ಸಂಖ್ಯೆ ಅಥವಾ ಅತಿ ಚಿಕ್ಕ ಸಂಖ್ಯೆಯನ್ನು ಸುಲಭವಾಗಿ ಬರೀಲಿಕ್ಕೋಸ್ಕರ ನಾವು ಈ ಘಾತಾಂಕ ಸಿಸ್ಟಮ್ ಅನ್ನ ನಾವು ಉಪಯೋಗಿಸ್ಕೊಂಡಿದ್ದೀವಿ. ಇಲ್ಲಿ ಜ್ಞಾಪಕ. ಈಗ ನಾನು ನಿಮಗೆ ಕೆಲವು ಘಾತಾಂಕ ರೂಪದಲ್ಲಿ ವೈಜ್ಞಾನಿಕ ಪದ್ಧತಿಯನ್ನು ನೀವು ಬರೀತೀರಾ? ಕೊಡ್ತೀನಿ. ಪಾರದರ್ಶಿ ಅಂತ 0.0035 ವೈಜ್ಞಾನಿಕ ಪದ್ಧತಿಯನ್ನು ಬರೆಯಿರಿ. ಅಲ್ಲೇ ಹಾಕ್ಬಾರ್ದು, ನೆಕ್ಸ್ಟ್ ಪರ್ಸೆಂಟ್ ಹಾಕು. ಅಲ್ಲೇ ಪಾಯಿಂಟ್ ಹಾಕ್ಬಾರ್ದು. ಇಸಿ ಕೊಟ್ಟು ಬರ್ಕ ಮುಂದಕ್ಕೆ ಪಾಯಿಂಟಿಗೆ ತಗೊಂಡು ಹೋಗ್ಬೇಕು. ಅಲ್ಲೇ ಬರೀಬಾರ್ದು. ಅದು 3.5 ಅಂತ ಬರ್ಕ 3.5 ಇಂಟು 10ರ ಘಾತ. ನೋಡಿ ಎಷ್ಟು ಅಂಕಿ ಮನ್ಸಾಗ ಅನ್ಕೋಬೇಕು. ನೀನು ಇದಕ್ಕೆ ಶಿಫ್ಟ್ ಮಾಡಿದೀನಿ ಅಂತ. ಎಷ್ಟು ಅಂಕಿ ಶಿಫ್ಟ್ ಮಾಡ್ದಂಗಾಯ್ತು? ನೋಡ ಇಲ್ಲಿದೆ 1. ಎಷ್ಟು ಅಂಕಿ ಬರೀರಿ. ಘಾತ ಕರೆಕ್ಟ್ ಆಗಿ ಬರ್ದಿರೋದು ಏನ್ ತಪ್ಪಾಗಿದೆ? ಮೈನಸ್ ಆಗಬೇಕು. ನಾನೇನ್ ಹೇಳಿದ್ದೀನಿ? ದಶಮಾಂಶ ಬಿಂದು ಸಂಖ್ಯೆಯಿಂದ ಬಲಕ್ಕೆ ಶಿಫ್ಟ್ ಆಯ್ತು ಅಂದ್ರೆ ಮೈನಸ್, ಎಡಕ್ಕೆ ಶಿಫ್ಟ್ ಆಯ್ತು ಅಂದ್ರೆ ಪ್ಲಸ್. ಕರೆಕ್ಟಾ? ಈಗ ಸರಿ ಮಾಡಿದಾನ? ನೆಕ್ಸ್ಟ್ ಪರಮ ಭಾಗ್ಯಲಕ್ಷ್ಮಿ. ಬೇರೆ ನೀವು ಓಪನ್ ಮಾಡಿ ಸ್ವಲ್ಪ ಮುಂದೆ ಬನ್ನಿ. ಇದೇ ತರ ಆಯ್ತಾ? 6.953 ಇಲ್ಲಿ ಬಂದು ಇಲ್ಲಿದೆ ಅಲ್ವಾ ಪಾಯಿಂಟ್? ಮತ್ತೆ ಎಷ್ಟು ಹಾಕಿದೀಯ? ಸರಿನಾ? ಕರೆಕ್ಟಾ?
6.9537 ಇಂಟು 10⁻9. ಇವಾಗ ಭಾಗ್ಯಲಕ್ಷ್ಮಿ ಏನ್ ಮಾಡಿದ್ದ, ಕೇವಲ ಇಲ್ಲಿರೋ ಅಂಕಿಗಳನ್ನ ಅಷ್ಟೇ ನೋಡ್ಕೊಂಡ್ಬಿಟ್ಟು 4 ಅಂತ ಹಾಕಿದ್. ನೋಡಿ ಗಮನಿಸಿ, ಇಲ್ಲಿ ಭಾಗ್ಯಲಕ್ಷ್ಮಿ ಸಣ್ಣ ತಪ್ಪು ಮಾಡಿ ಪಾಯಿಂಟ್ ಮುಂದೆ 4 ಡಿಜಿಟ್ ಇದಾವೆ, ಹಾಗಾಗಿ 10⁻4 ಅಲ್ಲಲ್ಲ, ಆಗಲ್ಲ. ಇದು ಇಲ್ಲಿರೋದು ಪಾಯಿಂಟ್, ಇದು ಎಷ್ಟು ಅಂಕಿ, ಅದಕ್ಕೆ ನಾನು ಹೇಳಿದ್ವಿ ಎಷ್ಟು ಅಂಕಿ ಹಿಂದಕ್ಕೆ ಶಿಫ್ಟ್ ಆಗಿದೆ ನೋಡಿ. 1 5 6 7 8 9 ಅಂಕಿ ಶಿಫ್ಟ್ ಆಗಿರೋದ್ರಿಂದ 10⁻9 ಅಂತಕ್ಕಂಥದ್ದನ್ನ ಕೊಡ್ಬೇಕು. ಸರಿನಾ? ಈಗ ವೈಜ್ಞಾನಿಕ ಪದ್ಧತಿಯಲ್ಲಿ ಬರೀತಕ್ಕಂಥದ್ದು ಹೇಗೆ ಅಂತ ಗೊತ್ತಾಯ್ತಾ? ಸೊ ಈಗ ನೆಕ್ಸ್ಟ್ ಕೊಟ್ಟಿರ್ತಕ್ಕಂಥ ಒಂದು ಸಂಖ್ಯೆಯನ್ನ ಯಾವುದೇ ಒಂದು ಘಾತಾಂಕ ರೂಪದಲ್ಲಿ ಬರೆದಾಗ ಅವುಗಳನ್ನ ನಾವು ಹೇಗೆ ಗುರುತಿಸ್ತಕ್ಕಂಥದ್ದು ಅನ್ನೋದು. ಈಗ ಉದಾಹರಣೆಗೆ 8⁵5 ಅಂತಕ್ಕಂಥ ಒಂದು ಘಾತಾಂಕ ಸಂಖ್ಯೆ ಇದೆ ಅಂದ್ರೆ, ನಾನು ನಿನ್ನೆ ಹೇಳಿದ್ರೆ 8ಅನ್ನ ಏನಂತ ಕರಿತೀವಿ ಅಂತ ಹೇಳಿತ್ತು? ಆಧಾರ ಸಂಖ್ಯೆ ಅಂತ ಕರಿತೀವಿ, ಬೇಸ್ ಅಂತ ಕರಿತೀವಿ, ಆಧಾರ ಸಂಖ್ಯೆ. ಹಾಗಾದ್ರೆ 5ಅನ್ನ ಏನಂತ ಕರಿತೀವಿ? ಘಾತ ಅಥವಾ ಘಾತಸೂಚಿ ಅಥವಾ ಘಾತಾಂಕ ಅಂತ ಕರಿತೀವಿ. ಇದನ್ನು ಓದ್ತಕ್ಕಂಥ ಕ್ರಮ ಹೇಗೆ? ಯಾವುದೇ ಘಾತ ಸಂಖ್ಯೆನಲ್ಲಿ ಘಾತ ಸೂಚಿ 2 ಅಥವಾ 3 ಆಗಿತ್ತು ಅಂದ್ರೆ ಅದಕ್ಕೊಂದು ವಿಶೇಷ ಹೆಸರು ಇರುತ್ತೆ. ಇದನ್ನು 8⁻2 ಅಂತ ಇದ್ರೆ ಅಥವಾ 8⁻3 ಅಂತ ಇದ್ರೆ ಈ 2 ಮತ್ತು 3ಕ್ಕೆ ಒಂದು ವಿಶೇಷ ಹೆಸರು ಇದೆ. ಏನು? 8 ಸ್ಕ್ವೇರ್ ಅಥವಾ 8 ಕ್ಯೂಬ್. 3 ಇದ್ರೆ 8 ಕ್ಯೂಬ್ ಅಂತ ಬರ್ತವೆ, 2 ಇದ್ರೆ 8⁻2. ಇವೆಲ್ಲ ಓದಿದ್ವಿ ಬೀಜಗಣಿತದಲ್ಲಿ. ಇದು ಎಕ್ಸ್ ಸ್ಕ್ವೇರ್, ಇದು ಇನ್ನು ಉಳಿದ ಯಾವುದೇ ಸಂಖ್ಯೆ ಇದ್ರೂ ನಾವು ಬಿಡಿಸೇ ಓದ್ಬೇಕು. ಎಕ್ಸ್ ಘಾತ 7 ಎಕ್ಸ್ ಟು ದಿ ಪವರ್ 7 ಅಂತ ಓದ್ತೀವಿ. ಹೌದಾ? ಇದು ಓದ್ತಕ್ಕಂಥ ಕ್ರಮ. ಇದರಲ್ಲಿ ಆಧಾರ ಸಂಖ್ಯೆ ಯಾವುದು? ಎಕ್ಸ್. ಘಾತ ಸೂಚಿ ಯಾವುದು? 7. ಇದೆಲ್ಲ ನಮಗೆ ಗೊತ್ತಿರ್ತಕ್ಕಂಥ ವಿಚಾರ. ಹೀಗಾದ್ರೆ ಅವರು ಒಂದು ಸಂಕ್ಷಿಪ್ತ ರೂಪದಲ್ಲಿ ಇರ್ತಕ್ಕಂಥ ಒಂದು ಸಂಖ್ಯೆಯನ್ನು ಕೊಟ್ಬಿಟ್ಟು ಯಾವ್ದಾದ್ರು ಒಂದು ಆಧಾರವನ್ನು ಹೇಳ್ಬಿಟ್ಟು ಅದನ್ನ ಘಾತಾಂಕ ರೂಪಕ್ಕೆ ಬರೆಯಿರಿ ಅಂದ್ರೆ ಹೇಗೆ ಬರೀತಕ್ಕಂಥದ್ದು ನೋಡಿ. 1331 11 ಆಧಾರ ಇರೋ ರೀತಿಯಲ್ಲಿ ಘಾತಾಂಕ ರೂಪಕ್ಕೆ ಬರೆಯಿರಿ ಅಂತ ಹೇಳಿದ್ರೆ ನಾವೇನ್ ಮಾಡ್ತೇವೆ? 1331 ಹಾಕೊಂಡು ಯಾವ್ದು ಆಧಾರ ಹೇಳಿದನೋ ಅದರಿಂದ ಭಾಗಿಸ್ತಾ ಹೋಗ್ಬೇಕು. 11ರಿಂದ ಭಾಗಿಸ್ಬೇಕು. ಎಷ್ಟಾಗುತ್ತೆ? 11 ಬಂತು. 13ರಲ್ಲಿ 11 ಎಷ್ಟು ಹೊಡಿತು? ಅದನ್ನ ಮಕ್ಕಳು ಸೇರಿಸ್ಕೊಂಡ್ರೆ ಎಷ್ಟಾಯ್ತು? 11 2. ಇನ್ನೆಷ್ಟು ಹೊಡಿತು? ಮಕ್ಕಳು ಸೇರಿಸ್ಕೊಂಡ್ರೆ ಮತ್ತೆ ಏನ್ ಮಾಡ್ಬೇಕು ನಾವು? 11 ಒಂದ್ರೆ 1 ಹೊಡಿತು. ಎಷ್ಟಾಯ್ತು? ಮತ್ತೆ 11. ಮತ್ತೆ ಎಷ್ಟು? ಎಲ್ಲಿವರೆಗೆ ಭಾಗಾಕಾರ ಮಾಡ್ಬೇಕು? ಸೊ therefore 1331 ಈಸ್ ಈಕ್ವಲ್ ಟು ಅದನ್ನ ಅಪವರ್ತನಗಳನ್ನಾಗಿ ಬರೆದ್ರೆ 11 ಇಂಟು 11 ಇಂಟು 11 ಆಯ್ತು. 11 ಅಂತಕ್ಕಂಥ ಎಷ್ಟು ಸಂಖ್ಯೆ ಇದಾವೆ? 3 ಸಂಖ್ಯೆ ಇರೋದ್ರಿಂದ ಅದನ್ನ 11ರ ಘಾತ 3. 1331 ಈಸ್ ಈಕ್ವಲ್ ಟು 11ರ ಘಾತ 3. 11 ಆಧಾರ ಸಂಖ್ಯೆ ಆಗಿ ಬರೋ ರೀತಿಯಲ್ಲಿ ಬರ್ತದೆ. ಕರೆಕ್ಟಾ? ಇದೇ ರೀತಿಯಲ್ಲಿ ನೀವು ಮಾಡ್ತೀರಾ? 64 ಪರಮನಜ ಮಾಡಬೇಡ. 64ಅನ್ನು ಆಧಾರ 2 ಇರೋ ರೀತಿಯಲ್ಲಿ ಪರಿವರ್ತನೆ ಮಾಡಿ. ಆಧಾರ 2 ಇರೋ ರೀತಿಯಲ್ಲಿ ಪರಿವರ್ತನೆ ಮಾಡಿ. ಬೇರೆ ನಿಮ್ಮ ಎಕ್ಸೈಸ್ ಬುಕ್ ಅಲ್ಲಿ ಮಾಡಿ. ಹಾಗೆ ಅವ್ನು ಮಾಡಿ ಆಮೇಲೆ ಒಟ್ಟಿಗೆ ಹೇಳಂತ. ಬರೀ ಅದ ಘಾತಾಂಕ ರೂಪದಲ್ಲಿ ಬರೀ 64 ಈಸ್ ಈಕ್ವಲ್ ಟು ಎಷ್ಟು ಸಂಖ್ಯೆ? 2 ಎಷ್ಟು ರಿಪೀಟ್? 64 ಈಸ್ ಈಕ್ವಲ್ ಟು 2 ಎಷ್ಟು ಸಂಖ್ಯೆ ಇದೆ ನೋಡಿ, ನೋಡ್ಕಲ್ಲಿ ಸರಿ ಬರೀ. ಆಮೇಲೆ ಘಾತಾಂಕ ರೂಪದಲ್ಲಿ ಬರೀ.
ಬರೆಯಬೇಕು ಅವ್ನು ಬರೆದಿರೋದು 2 ರ ಘಾತ 6 ಅಂತ ಬಂದಿದೆ ಕರೆಕ್ಟಾ? ಇದರ ಆಧಾರ ಸಂಖ್ಯೆ ಯಾವ್ದಪ್ಪ ಮನೋಜ? 2 ರ ಘಾತ 6 ರ ಆಧಾರ ಸಂಖ್ಯೆ 2, ಘಾತ ಸೂಚಿ 6. ಎಸ್. ನೆಕ್ಸ್ಟ್ ಇಪ್ಪತ್ತ ಇದೇ 64 ಬಾ ಆಧಾರ ಸಂಖ್ಯೆ 4 ಇರೋ ರೀತಿಯಲ್ಲಿ ಚೇಂಜ್ ಮಾಡಿ. 64 ಆಧಾರ 4 ಆಗೋ ರೀತಿಯಲ್ಲಿ ಚೇಂಜ್ ಮಾಡಿ. ಆಧಾರ 4 ಘಾತ ಸೂಚಿ ಘಾತ ಆಗಿರ್ಬೇಕು. ನಿಧಾನಕ್ಕೆ ಮಾಡೋ ಅವಸರ ನಾಲ್ಕೇ ಹೆಂಗ್ ಬರುತ್ತೆ ಈಗ 6 ತಾನೇ ಇರೋದು. ಎಷ್ಟು ಬರ್ಬೇಕು? 4 ಬಂದಿದ್ದಾನೆ. ಒಂದು ಎಷ್ಟು ಉಳಿತು? 24 ಬರೋವರೆಗೂ ಬಗ್ಗೆ ಹೇಳಿ. ನಿಧಾನಕ್ಕೆ ಮಾಡ ಅವಸರ ಗಾಬರಿ ಆಗ್ತದೆ. ಎಷ್ಟಾಗುತ್ತೆ ಗಟ್ಟಿಗೆ ಹೇಳ ನಮಗೆ. 4 ಬಗ್ಗೆಪ್ಪ 24 ಬರೋವರೆಗೂ ಹೇಳ್ತಾ ಹೋಗ್ಬೇಕು. ಎಷ್ಟು ಹಾಕ್ಬೇಕಾದ್ರೆ 6 ಮತ್ತೆ ಎಷ್ಟರಿಂದನೇ ಬಾಗಿಸ್ಬೇಕು? 16 ಬರೋವರೆಗೂ ಹೇಳಿ. 4 ಮತ್ತು 4 1 ಬಂತಂದ್ರೆ 64 ಈಸ್ ಈಕ್ವಲ್ ಟು 4 ನ ಎಷ್ಟು ಸಂಖ್ಯೆ ಇದಾವೆ ಇಲ್ಲಿ ನೋಡು. 4 ನ ಎಷ್ಟು ಸಂಖ್ಯೆ ಇದಾವೆ? 4 ರ ಘಾತ 3. 4 ಇಂಟು 4 ಆಗುತ್ತೆ. 4 ರ ಘಾತ 3. ಅದರಲ್ಲಿ ಆಧಾರ ಸಂಖ್ಯೆ ಎಷ್ಟು? ಘಾತ ಸೂಚಿ ಎಷ್ಟು? ರೈಟ್. ಕೂತ್ಕೊ. ಈ ರೀತಿಯಲ್ಲಿ ನಾವು ಘಾತಾಂಕ ರೂಪದಲ್ಲಿ ಬರೀತಕ್ಕಂಥದ್ದು ನಮಗೆ ಗೊತ್ತಿದೆ. ಹೌದಾ? ನೆಕ್ಸ್ಟ್ ಮತ್ತೆ ಯಾರು ಬರೀತೀರಾ? ಲಾಸ್ಟ್ ಇನ್ನೊಂದು ಕೊನೆ ಬರ ಅಂತಾನೆ ಇದ್ರಿ ಬರೀ ಅಂತ ಯಶವಂತ ಮಾಡಿದ್ದ. ನೀನೊಂದು ಲೆಕ್ಕ ಮಾಡಿದಲ್ಲ ಆಗ್ಲೇ. ಬರತ್ತಿತ್ತು ಇವನ್ ಬರ ಅಕ್ಷಯ ಬರ 729 ಆಧಾರ 3 ಇರೋ ರೀತಿಯಲ್ಲಿ ಬರೆಯಬೇಕು. 729 ಘಾತಾಂಕ ರೂಪದಲ್ಲಿ ಬರೀಬೇಕು. ಅದಕ್ಕೆ ಆಧಾರ ಸಂಖ್ಯೆ 3 ಇರೋ ರೀತಿಯಲ್ಲಿ ಬದಲಾವಣೆ ಮಾಡಬೇಕು. 3 ಸರಿ ಇದೆ ಮಾಡ 721. ಸೊ 729 ಘಾತಾಂಕ ರೂಪದಲ್ಲಿ ಬರೆದಾಗ 3 ಆಧಾರವಾಗಿ ಎಷ್ಟು ಬಂತು? 3 ರ ಘಾತ ಅಂದ್ರೆ ಅರ್ಥ ಏನು? 3 6 ಸರಿ ಗುಣಿಸಿದ್ರೆ 7 ಅಲ್ವಾ? ನೋಡಿ
ಮೂರನ್ನ 6 ಸರಿ ಗುಣಿಸಿ 1 2 3 4 5 6 ಫುಲ್ ಸ್ಕ್ವೇರ್ ನೋಡಿಬೇಕು 3 ಮೂರ್ಲಿ 9 ಮೂರ್ಲಿ ಇದೇ ಬರುತ್ತೆ 27 ಮೂರ್ಲಿ 81 ಮೂರ್ಲಿ 243 ಮೂರ್ಲಿ. ಸೊ ಈ ರೀತಿ ನಾವು ಘಾತಾಂಕ ರೂಪದಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಯನ್ನ ಘಾತಾಂಕ ರೂಪದಲ್ಲಿ ಬರೀತಕ್ಕಂಥದ್ದು ಹೇಗೆ, ಹಾಗೆಯೇ ಅದನ್ನ ಸಂಕ್ಷಿಪ್ತ ರೂಪದಲ್ಲಿ ಬರೀರಿ ಅಂತ ಏನಾದ್ರು ಕೊಟ್ಟಿದ್ರೆ ಈಗ ಉದಾಹರಣೆಗೆ 5 ರ ಘಾತ 4 ಅಂತ ಕೊಟ್ಟಿದ್ದಾರೆ. ಇದನ್ನ ಸಂಕ್ಷಿಪ್ತ ರೂಪದಲ್ಲಿ ಬರೀರಿ ಅಂದ್ರೆ ಏನ್ ಮಾಡ್ತೀವಿ, 5ಅನ್ನ 4 ಸರಿ ಗುಣಿಸು ಅಂತ ಅರ್ಥ. 5 ಇಂಟು 5 ಇಂಟು 5 ಇಂಟು 5 ಒಟ್ಟಿಗೆ ಗುಣಿಸಕ್ ಬಂದ್ರೆ ಕೂಡಿಸಿ, ಇಲ್ಲ ಎರಡೆರಡು ಸಂಖ್ಯೆ ಗುಂಪು ಮಾಡ್ಕೊಂಡು ಮಾಡಬಹುದು. 5 5 25 ಎಂಟು 5 5 25 25 25 ಎರಡು 50 ಕಣಪ್ಪ. 25 25 25ರ ವರ್ಗ ಸಂಖ್ಯೆ ಬರ್ಸೀನಲ್ಲ ನಾನು 625 ಅಲ್ವಾ. ಗೊತ್ತಾಗಲಿಲ್ಲ ಸೈಡ್ ಹಾಕೊಂಡು ಗುಣಿಸ್ಕೋಬೇಕು, ಕಲಿಬೇಕಾದ್ರೆ ವರ್ಗ ಸಂಖ್ಯೆಗಳ ಅರ್ಥ ಆಯ್ತಾ. ಇದು ಘಾತಾಂಕ ರೂಪದಲ್ಲಿರ್ತಕ್ಕಂಥದ್ದನ್ನ ಸಂಕ್ಷಿಪ್ತ ರೂಪ ಬರೀತಕ್ಕಂಥ ಕ್ರಮ. ಓಕೆ, ಈ ಉದಾಹರಣೆಗೆ 6 ರ ಘಾತ ಅಥವಾ ಅದು 9 ರ ಘಾತ 3 ಅಂತ ಅಂದ್ರೆ ಏನರ್ಥ, 9ಅನ್ನ 3 ಸರಿ ಗುಣಿಸೋದು. 9 ಇಂಟು 9 ಇಂಟು ಎರಡು ಸಂಖ್ಯೆ ಗುಂಪು 9 ಇಂಟು 9 9 729 ಅಂತಕ್ಕಂಥದ್ದು ಸಂಕ್ಷಿಪ್ತ ರೂಪ. ಗೊತ್ತಾಯ್ತಾ. ಸೊ ನಾವು ಇದ್ರದ್ದು ಏನ್ ಕಲ್ತ್ಕೊಂಡ್ವಿ, ಘಾತಾಂಕ ಅಂದ್ರೇನು, ಅದನ್ನು ಯಾಕೆ ಬಳಸ್ತೀವಿ, ಅದನ್ನು ಬಳಸ್ತಕ್ಕಂಥ ಉದ್ದೇಶ ಏನು, ಕೊಟ್ಟಿರ್ತಕ್ಕಂಥ ಯಾವುದೇ ಅತಿ ದೊಡ್ಡ ಸಂಖ್ಯೆ ಅಥವಾ ಅತಿ ಚಿಕ್ಕ ಸಂಖ್ಯೆಯನ್ನು ವೈಜ್ಞಾನಿಕ ಪದ್ಧತಿಯಲ್ಲಿ ಘಾತಾಂಕವನ್ನು ಉಪಯೋಗಿಸಿ ಯಾವ ರೀತಿ ಬರೀತಕ್ಕಂಥದ್ದು ಎರಡು. ಇನ್ನು ಮೂರನೇದು, ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನ ಘಾತಾಂಕ ರೂಪಕ್ಕೆ ಕೊಟ್ಟಿರುವ ಆಧಾರವನ್ನು ಇಟ್ಕೊಂಡು ಯಾವ ರೀತಿ ಪರಿವರ್ತನೆ ಮಾಡ್ತಕ್ಕಂಥದ್ದು, ಕೊಟ್ಟಿರ್ತಕ್ಕಂಥ ಘಾತಾಂಕ ರೂಪದಲ್ಲಿ ಇರ್ತಕ್ಕಂಥ ಸಂಖ್ಯೆಯನ್ನ ಸಂಕ್ಷಿಪ್ತ ರೂಪದಲ್ಲಿ ಬರೀತಕ್ಕಂಥದ್ದು ಹೇಗೆ. ಅರ್ಥ ಆಯ್ತಷ್ಟು. ಮುಂದಕ್ಕೆ ಕೊಡೋಕೆ ಈಗ ನಮ್ ಗಣಿತ ಅಂತಂದ್ರೆ ಮೂಲ ಕ್ರಿಯೆಗಳು ಯಾವ್ಯಾವ, ಮೂಲ ಕ್ರಿಯೆಗಳು ಗಣಿತದ ಮೂಲ ಕ್ರಿಯೆಗಳು ಯಾವ್ಯಾವು, ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರವನ್ನ ಗಣಿತದ ಮೂಲ ಕ್ರಿಯೆ. ನಾವೆಲ್ಲೇ ಕಲಿಯಲ್ಲಿ ಇದುವರೆಗೂ ನಾವು ನೋಡಿದೀವಿ. ಸ್ವಾಭಾವಿಕ ಸಂಖ್ಯೆಗಳಿಗೆ ಬಂದ್ವಿ ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳನ್ನು ಹೇಗೆ ಕೂಡೋದು, ಕಳೆಯೋದು, ಗುಣಿಸೋದು, ಭಾಗಿಸೋದು. ಹಾಗೇನೆ ಸ್ವಾಭಾವಿಕ ಸಂಖ್ಯೆಗಳಾದ್ಮೇಲೆ ಕಲ್ತೀವಿ ಪೂರ್ಣಾಂಕಗಳು. ಪೂರ್ಣಾಂಕಗಳನ್ನ ಪ್ಲಸ್ ಮೈನಸ್ ಇಂಟು ಡಿವೈಡೆಡ್ ಬೈ ಮಾಡೋದು ಹೇಗೆ. ಅದಾದ್ಮೇಲೆ ದಶಮಾಂಶ ಸಂಖ್ಯೆಗಳನ್ನ ಕೂಡೋದು, ಕಳೆಯೋದು, ಗುಣಿಸೋದು, ಭಾಗಿಸೋದು ಹೇಗೆ. ಭಿನ್ನ ರಾಶಿಗಳನ್ನ ಕೂಡೋದು, ಕಳೆಯೋದು, ಗುಣಿಸೋದು, ಭಾಗಿಸೋದು ಹೇಗೆ. ಬೀಜ ಪದಗಳನ್ನ ಕೂಡೋದು, ಕಳೆಯೋದು, ಗುಣಿಸೋದು, ಭಾಗಿಸೋದು ಹೇಗೆ. ಈ ರೀತಿಯಾಗಿರ್ತಕ್ಕಂಥವೆಲ್ಲವನ್ನು ಕೂಡ ನಾವು ಮಾಡ್ತೀವಿ. ಹಾಗಾದ್ರೆ ಇಲ್ಲೂ ಕೂಡ ಘಾತಾಂಕ ರೂಪದಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನ ನಾವು ಸಂಕ್ಷಿಪ್ತಗೊಳಿಸ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದು ಅಭ್ಯಾಸ ಮಾಡಬೇಕಾದ್ರೆ ಅದರಲ್ಲಿ ಕೆಲವು ಘಾತಾಂಕದ ನಿಯಮಗಳು ಅಂತ ಬರ್ತವೆ. ಘಾತಾಂಕದ ನಿಯಮಗಳು, ಆ ನಿಯಮಾನುಸಾರ ನಾವು ಲೆಕ್ಕ ಮಾಡಬೇಕು. ಇದುವರೆಗೂ ಎಲ್ಲಾ ಲೆಕ್ಕಗಳನ್ನು ಮಾಡ್ತಕ್ಕಂಥದ್ದು ನಿಯಮಾನುಸಾರನೇ, ಹೌದಾ. ನಾಲ್ಕ ಇದೆಯಲ್ಲ ನಿಯಮಗಳು. ಈಗ ಉದಾಹರಣೆಗೆ ನಾವು ಪೂರ್ಣಾಂಕಗಳನ್ನ ತೆಗೆದುಕೊಂಡ್ರೆ ಸುಮ್ಮನೆ ಕೂಡ್ತೀವ ಅಥವಾ ಸುಮ್ಮನೆ ಮನಸ್ಸಿಗೆ ಬಂದಂಗೆ ಕಳಿತೀವ? ಯಾವಾಗ ಕೂಡ್ತೀವಿ? ಒಂದೇ ರೀತಿಯಾಗಿರ್ತಕ್ಕಂಥ ಚಿಹ್ನೆ ಇದ್ರೆ ಕೂಡ್ತೀವಿ. ಯಾವಾಗ ಕಳಿತೀವಿ? ಆ ರೀತಿ ಏನ್ ನಿಯಮಗಳೆಲ್ಲ ಇದಾವ ಆ ನಿಯಮಗಳನ್ನ ಪಾಲಿಸ್ತೀವಿ. ಹಾಗಾಗಿ ಘಾತಾಂಕ ರೂಪದ ಸಂಖ್ಯೆಗಳನ್ನ ಸಂಕ್ಷಿಪ್ತಗೊಳಿಸಬೇಕು ಅಂದ್ರೆ ನಾವು ಕೆಲವು ಘಾತಾಂಕದ ನಿಯಮಗಳನ್ನ ಬಳಸಬೇಕು. ಯಾವುದಪ್ಪ ಘಾತಾಂಕದ ನಿಯಮ ಅಂದ್ರೆ ಇವತ್ತು ಮೊದಲನೇದು 1ನೇ ಘಾತಾಂಕದ ನಿಯಮವನ್ನು ಹೇಳ್ಕೊಡ್ತೀನಿ. ಏನದು ಅಂತ ಹೇಳಿದ್ರೆ, ಯಾವ್ದಾದ್ರು ಘಾತಾಂಕದ ಸಂಖ್ಯೆಗಳು ಈ ರೀತಿ ಇದ್ರೆ a ಘಾತ m ಇಂಟು a ಘಾತ n ಅಂತ ಇದ್ರೆ ಆಗ a ಘಾತ m ಪ್ಲಸ್ n ಅಂತಕ್ಕಂಥ ನಿಯಮದಿಂದ ಕೂಡಿ. ಇದೆಲ್ಲ ಕೇಳಿದಿರಿ, ಎಲ್ಲಿ ಕೇಳಿದಿರಿ? ಏನಾದ್ರು ನಮ್ಗೆ ಇದೆಯಾ? ಇಲ್ಲಿ ಇದು ಬಳಸಿದೀವಿ ನಾವು. ವೆರಿ ಗುಡ್. ಬೀಜಾಕ್ಷರಗಳ ಸಂಗುಣನಾಗಲ್ಲ, ಗುಣಾಕಾರ. ಬೀಜಾಕ್ಷರಗಳ ಗುಣಾಕಾರ ಮಾಡಬೇಕಾದ್ರೆ a ಘಾತ m ಇಂಟು a ಘಾತ n ಇಸ್ ಈಕ್ವಲ್ ಟು a ಘಾತ m ಪ್ಲಸ್ n ನಿಯಮದಿಂದ ನಾವು ಘಾತ ಸೂಚಿಗಳನ್ನ ಬೀಜಾಕ್ಷರಗಳನ್ನ ಗುಣಿಸ್ತಾ ಇದ್ದೀವಿ, ಹೌದಾ. ಇಲ್ಲಿ ಏನ್ ಹೇಳುತ್ತಪ್ಪ ಅಂದ್ರೆ, ಯಾವುದೇ ಎರಡು ಘಾತಾಂಕ ಸಂಖ್ಯೆಗಳು ಈ ರೀತಿ ಇದ್ದಲ್ಲಿ ಅಂದ್ರೆ ಆಧಾರ ಸಂಖ್ಯೆ ಏನಾಗಿರ್ಬೇಕು? ಒಂದೇ ತರ ಇರಬೇಕು. a x
ಎಕ್ಸ್ ಇಂಟು 8 7/2 ಆಧಾರ ಸಂಖ್ಯೆ ಸೇಮ್ ಇದ್ದು ಘಾತ ಸೂಚಿ ಬೇಕಾದ್ರೆ ಏನಾರ ಆಗಿದೆ. ಇಲ್ಲಿ ಎಂ ಇದೆ, ಇಲ್ಲಿ ಏನಿದೆ ಅಂದ್ರೆ ಅದರ ಅರ್ಥ ಏನು, ಬೇರೆ ಬೇರೆ ಆಗಿದೆ. ಒಂದೇ ತರ ಇರ್ಬೋದು, ಬೇರೆ ಬೇರೆ ಇದ್ರೆ ಆಗ ಘಾತ ಸೂಚಿಗಳನ್ನು ನಾವೇನ್ ಮಾಡ್ಬೇಕಂತೆ, ಯಶವಂತ ವದ ಕೊಡ್ತೀನಿ ನೋಡಿ, ಪಾಠ ಮಾಡ್ಬೇಕಾದ್ರೆ ಕತ್ತು ಬಗ್ಗಿಸ್ಕೊಂಡು ಕೂತ್ಕೋಬಾರ್ದು, ಈ ಕಡೆ ನೋಡ್ಬೇಕು. ಘಾತ ಸೂಚಿಗಳನ್ನ ಕೂಡಬೇಕು. ಅರ್ಥ ಆಯ್ತಾ? ಈ ಮೊದಲನೇ ಘಾತಾಂಕ ನಿಯಮವನ್ನು ಅರ್ಥ ಮಾಡ್ಕೊಳ್ಳಿ. ಎ ಘಾತ ಎಂ ಇಂಟು ಎ ಘಾತ ಎನ್ ಇಸ್ ಈಕ್ವಲ್ ಟು ಎ ಘಾತ ಎಂ ಪ್ಲಸ್ ಎನ್ ಅಂತಕ್ಕಂಥದ್ದು ಮೊದಲನೇ ಘಾತಾಂಕ ನಿಯಮ. ಇಲ್ಲಿ ಎ ಅಂತಕ್ಕಂಥದ್ದು 0 ಅಲ್ಲದ ಸಂಖ್ಯೆ ಆಗಿರುತ್ತೆ. ಇದು ಪೂರ್ಣಾಂಕ ಅಥವಾ ಬೇರೆ ಆಧಾರ ಆಗಿರ್ಬೋದು, ಭಾಗಲಬ್ಧ ಸಂಖ್ಯೆ ಆಗಿರ್ಬೋದು. ಎಂ ಮತ್ತು ಎನ್ ಗಳು ಪೂರ್ಣಾಂಕಗಳಾಗುತ್ತೆ. ಗೊತ್ತಾಯ್ತಾ? ಅವು ಕೂಡ ಬೇರೆ ಇದ್ರು ಮಾಡ್ಲಿಕ್ಕೂ ಕೂಡ ಬರುತ್ತೆ, ವಾಸ್ತವ ಸಂಖ್ಯೆ ಆಗಿದ್ರು ಬರುತ್ತೆ. ಓಕೆ, ಈಗ ನಾವು ಲೆಕ್ಕ ನೋಡಿ. ಈಗ ಉದಾಹರಣೆಗೆ 5/2 ಇಂಟು 5/7 ಅಂತ ಇದೆ. ಈ ಮೊದಲನೇ ನಿಯಮವನ್ನ ಬಳಸಬೇಕು ಅಂದ್ರೆ ಫಸ್ಟ್ ಕಂಡೀಷನ್ಸ್ ನೋಡ್ಬೇಕು. ಮೊದಲನೇ ಕಂಡೀಷನ್ ಏನು, ಅವೆರಡರ ಆಧಾರ ಸಂಖ್ಯೆ ಏನಾಗಿರ್ಬೇಕು, ಒಂದೇ ಆಗಿರ್ಬೇಕು, ಮೊದಲನೇ ಕಂಡೀಷನ್. ಎರಡನೇ ಕಂಡೀಷನ್ ಏನು, ಆ ಎರಡೂ ಘಾತಾಂಕಗಳ ನಡುವೆ ಏನ್ ಚಿಹ್ನೆ ಇರಬೇಕು, ಇಂಟು ಇದ್ರೆ ಮಾತ್ರ ಬಳಸಕ್ ಬರೋದು, ಪ್ಲಸ್ ಇದ್ರೆ ಬಳಸಕ್ ಬರಲ್ಲ. ಈ ನಿಯಮವನ್ನ ಕೇಳಿಸ್ಕೊಳ್ಳಿ ಸರಿಯಾಗಿ, ನಿಯಮ ಬಾರಿ ಇಂಪಾರ್ಟೆಂಟ್ ಇಲ್ಲಿ. ಈ ಮೊದಲನೇ ನಿಯಮವನ್ನು ಬಳಸ್ತಕ್ಕಂಥದ್ದು ಯಾವಾಗಪ್ಪ ಅಂದ್ರೆ ಆಧಾರ ಸಂಖ್ಯೆ ಒಂದೇ ಇದ್ದು ಎರಡು ಘಾತಾಂಕಗಳ ಸಂಖ್ಯೆಗಳ ನಡುವೆ ಇಂಟು ಚಿಹ್ನೆ ಇದ್ರೆ ಆಗ ನಾವೇನ್ ಮಾಡ್ತೀವಿ, ಆಧಾರ ಸಂಖ್ಯೆಯನ್ನ ಹಾಗೆ ಇಟ್ಕೊಂಡು ಘಾತ ಸೂಚಿಗಳನ್ನ ಕೂಡೋದ್ರ ಮುಖಾಂತರ ಮೊದಲನೇ ನಿಯಮವನ್ನು ಬಳಸ್ಕೊಳ್ತೀವಿ. ಓಕೆ, ಇಲ್ಲ ಹಾಗಾದ್ರೆ ಈ ಲೆಕ್ಕ ಸಂಕ್ಷಿಪ್ತಗೊಳಿಸ್ಲಿಕ್ಕೆ ನಾವು ಮೊದಲನೇ ನಿಯಮ ಬಳಸಬಹುದಾ? ಯಾಕೆ? ಒಂದೇ ತರ ಆಧಾರ ಸಂಖ್ಯೆ ಏನಿದೆ, ಮತ್ತೆ ಈ ಎರಡೂ ಘಾತಾಂಕಗಳ ನಡುವೆ ಏನ್ ಚಿಹ್ನೆ ಇದೆ, ಸೊ ಹಾಗಾಗಿ ನಾವು ಆ ನಿಯಮ ಬಳಸಬಹುದು. ಯಾವ ನಿಯಮ? ಎ ಘಾತ ಎಂ ಇಂಟು ಎ ಘಾತ ಎನ್ ಇಸ್ ಈಕ್ವಲ್ ಟು ಎ ಘಾತ ಎಂ ಪ್ಲಸ್ ಎನ್ ಅನ್ನ ನಿಯಮ. ಲೆಕ್ಕ ಮತ್ತೆ ಬರ್ಕೋಬೇಕು. 5/2 ಇಂಟು 5/7 ಇಸ್ ಈಕ್ವಲ್ ಟು 5/2 ಪ್ಲಸ್ 7 ಅಂತ ಬರುತ್ತೆ. 5/2 ಪ್ಲಸ್ 7 ಎಷ್ಟಾಯ್ತು? 5/9. ಇದನ್ನು ಓದ್ತಕ್ಕಂಥ ಕ್ರಮ ಹೇಗೆ? 5/9. ಸರಿನಾ? ಅದು ಎಷ್ಟಾದ್ರೂ ಇರ್ಲಿ, ಅದು ಅವೇನು ಎರಡೇ ಇರ್ಬೇಕಂತ ಏನಿಲ್ಲ. ಫಾರ್ ಎಕ್ಸಾಂಪಲ್ ಹಿಂಗಿರುತ್ತೆ ಅಂತ 6/3 ಇಂಟು 6/7 ಇಂಟು 6/9. ಏನ್ ತೊಂದರೆ ಇಲ್ಲ ನಮಗೆ, ಎರಡೇ ಇರ್ಬೇಕಂತ ಏನಿಲ್ಲ. 3 ಘಾತಾಂಕಗಳಿರ್ಬೋದು, 10 ಇರ್ಬೋದು. ಅದ್ರ ಕಂಡೀಷನ್ ಏನು, 3 ಒಂದೇ ಆಧಾರ ಸಂಖ್ಯೆಯನ್ನು ಹೊಂದಿರಬೇಕು. ಆ 3ರ ನಡುವೆ ಏನ್ ಚಿಹ್ನೆ ಇರಬೇಕು. ಈಗ ಏನ್ ಮಾಡ್ಕೋಬೇಕು, ನಿಯಮವನ್ನ ಹಾಗೆ ಬರ್ಕೊಂಡು ಇಟ್ ಇಸ್ ಈಕ್ವಲ್ ಟು 6/3 ಪ್ಲಸ್ 7 ಪ್ಲಸ್ 9 ಆಯ್ತು. ದಟ್ ಇಸ್ ಈಕ್ವಲ್ ಟು 6/10 ಎಷ್ಟಾಯ್ತು? 19 ಆಯ್ತು. ಕರೆಕ್ಟಾ? ಸರಿನಾ? ಇದನ್ನ ನಾವು ಘಾತಾಂಕದ ಒಂದನೇ ನಿಯಮ ಅಂತ ಕರಿತೀವಿ. ಘಾತಾಂಕದ ಒಂದನೇ ನಿಯಮ. ಎಯು 0 ಅಲ್ಲದ ಪೂರ್ಣಾಂಕವಾದಾಗ, ಎಯು 0 ಅಲ್ಲದ ಪೂರ್ಣಾಂಕವಾದಾಗ ಎ ಘಾತ ಎಂ ಇಂಟು ಅಲ್ಲಿದೆ ನೋಡಿ, ಎ ಘಾತ ಎಂ ಇಂಟು ಎ ಘಾತ ಎನ್ ಇಸ್ ಈಕ್ವಲ್ ಟು ಎ ಘಾತ ಎಂ ಪ್ಲಸ್ ಎನ್. ಇಲ್ಲಿದೆ ನೋಡಪ್ಪ, ಎ ಘಾತ ಎಂ ಇಂಟು ಎ ಘಾತ ಎನ್ ಇಸ್ ಈಕ್ವಲ್ ಟು ಎ ಘಾತ ಎಂ ಪ್ಲಸ್ ಎನ್ ಆಗುತ್ತದೆ. ಎ ಘಾತ ಎಂ ಪ್ಲಸ್ ಎನ್ ಆಗುತ್ತದೆ. ಎಕ್ಸಾಂಪಲ್ ಒಂದೇ, ಇಲ್ಲಿ ಎಕ್ಸಾಂಪಲ್
ಬರದೇ ಹಂಗೆ ಸೂಕ್ತ ಘಾತಾಂಕ ನಿಯಮವನ್ನು ಉಪಯೋಗಿಸಿ ಸಂಕ್ಷೇಪಿಸಿ ಅಂತ ಕೊಡ್ತಾರೆ. 9 ಇಂಟು 9 3 ಇಂಟು 9. ಆಯ್ತಾ? ಬಂತು 9 ಬಂತಾ? ಇದೇ ನಿಯಮ a ಘಾತ m ಇಂಟು a ಘಾತ n ಇಸ್ ಈಕ್ವಲ್ ಟು a ಘಾತ m ಪ್ಲಸ್ n. ಈ ನಿಯಮ ಬಳಸಬಹುದಾ? ಹೇಗೆ ಬಳಸಬಹುದು? ಎಲ್ಲಾ ಕಡೆನೂ ಆಧಾರ ಸಂಖ್ಯೆ 9 ಇದೆ ಮತ್ತು ಆ ಘಾತಾಂಕಗಳ ನಡುವಿನ ಚಿಹ್ನೆ ಏನಾಗಿದೆ? ಇಂಟು ಆಗಿದೆ. ಎಷ್ಟಿದೆ? ಆಗ ಘಾತ ಸೂಚಿಗಳನ್ನು ನೇರವಾಗಿ ಏನ್ ಮಾಡಬಹುದು? ಕೂಡಬಹುದು. ಏನು ಇಲ್ಲ ಅಂದ್ರೆ ಎಷ್ಟು ಘಾತ ಸೂಚಿ? 1. ಹಾಗಾಗಿ 5 ಪ್ಲಸ್ 3 ಪ್ಲಸ್ 1 ಅಂತ ಹೇಳಿದ್ರೆ ಎಷ್ಟಾಯ್ತು? 9. ಏನು ಮನೋಜ್? 9 ಘಾತ 9 9 ಮತ್ತೇನು? ಗುಣಿಸಿದ್ರೆ ಸರ್ 9 ಘಾತ 9 ಅಂದ್ರೆ ಅದ್ರ ಬೆಲೆ ಏನು? 9 81 ಸರ್ ಅಲ್ಲ 9 ನ 9 ಸಲ 9 ಇಂಟು 9 ಇಂಟು 9 ಇಂಟು ಹಿಂಗೆ ಹಾಕೊಂಡು 9 ಸರಿ ಗುಣಿಸು ಅಂತ ಅರ್ಥ. ತಪ್ಪು ಮಾಡಬಾರ್ದು. ತುಂಬಾ ಜನ ವಿದ್ಯಾರ್ಥಿಗಳಿಗೆ ಕೊಟ್ಬಿಟ್ರೆ ಏನ್ ಮಾಡ್ಬಿಡ್ತೀರಾ? 981 ಅಂತ ಬರೆದಿಟ್ಬಿಡ್ತೀರ. ಇವತ್ತು ಜ್ಞಾಪಕ ಇರುತ್ತೆ, ಇನ್ನೊಂದಿನ ಹೇಳಿದಾಗ ಅದು ಮರ್ತು ಬಿಟ್ಟಿರ್ತೀವಿ. ಗೊತ್ತಾಯ್ತಾ? 9 ಘಾತ 9 ಅಂದ್ರೆ 9 ಸರಿ ಗುಣಿಸು. 6 ಘಾತ 3 ಅಂದ್ರೆ 6 3 ಸರಿ ಗುಣಿಸು. 6 ಘಾತ 7 ಅಂದ್ರೆ 6 7 ಸರಿ ಗುಣಿಸು ಅಂತ. 6 7 ಅಲ್ಲ, ಇದು 6 30 ಅಲ್ಲ, 6 ಇಂಟು 6 ಇಂಟು 6 ಅಂತ 9 ಸರಿ ಹಾಕೊಂಡು ಗುಣಿಸು ಅಂತ ಅರ್ಥ. ಗೊತ್ತಾಯ್ತಾ? ಈಗಾಗತ್ತೆ ಮುಂದಿನ ಇದಕ್ಕೆ ಸಂಬಂಧಪಟ್ಟಂತೆ 1ನೇ ಘಾತಾಂಕ ನಿಯಮವನ್ನು ತಿಳಿದುಕೊಂಡ್ವಿ. ಇನ್ನೂ 4-5 ಘಾತಾಂಕ ನಿಯಮಗಳಿದಾವೆ. ಅದನ್ನು ನಾಳೆ ದಿನ 2ನೇ ಘಾತಾಂಕ ಮತ್ತು 3ನೇ ಘಾತಾಂಕವನ್ನು ಉಪಯೋಗಿಸಿ ನಿಯಮವನ್ನು ಉಪಯೋಗಿಸಿ ಯಾವ ರೀತಿ